ನಮಸ್ಕಾರ ಗೋವಾ ಕನ್ನಡಿಗರಿಗೆ ನಮ್ಮ ಗೋವಾ ಕನ್ನಡ ಟಿವಿ ಸುದ್ದಿಗೆ ಸ್ವಾಗತ. ಗೋವಾ ಕನ್ನಡಿಗರ ಹಿತರಕ್ಷಣೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಕೈಗೊಂಡಿರುವ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀ ಬಸವರಾಜ್ ಗೌಡರ್, ಸಂಸ್ಥಾಪಕರಾದ ಶ್ರೀ ಮಂಜುನಾಥ ನಾಟೇಕರ್ ಹಾಗೂ ಸಂಚಾಲಕರಾದ ಶ್ರೀ ರಮೇಶ್ ಮಾದರ್ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಲಾಯಿತು. ಗೋವಾದಲ್ಲಿ ನೆಲೆಸಿರುವ ಸಾವಿರಾರು ಕನ್ನಡಿಗರ ದಿನನಿತ್ಯದ ರೈಲ್ವೆ ಪ್ರಯಾಣದ ಸಮಸ್ಯೆಗಳನ್ನು ಬಗೆಹರಿಸಲು ಸಂಘಟನೆಯು ನಡೆಸುತ್ತಿರುವ ಈ ಹೋರಾಟ ಅತ್ಯಂತ ಮಹತ್ವದ್ದಾಗಿದೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಶ್ರೀ ವಿ. ಸೋಮಣ್ಣ ಅವರು ಗೋವಾ ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಕರವೇ ಗೋವಾ ಘಟಕದ ಪದಾಧಿಕಾರಿಗಳು ಅವರನ್ನು ಭೇಟಿ ಮಾಡಿ ಸಲ್ಲಿಸಿರುವ ಮನವಿಯ ಪ್ರಮುಖ ವಿವರಗಳು ಹಾಗೂ ಈ ಹೋರಾಟದ ಮಹತ್ವದ ಅಂಶಗಳು ಕೆಳಗಿನಂತಿವೆ. ಉತ್ತರ ಕರ್ನಾಟಕದ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಹಾಗೂ ಮಹಾರಾಷ್ಟ್ರದ ಸೋಲಾಪುರ ಭಾಗದ ಜನರಿಗೆ ಗೋವಾ ತಲುಪಲು ಸುಲಭವಾದ ಮತ್ತು ನೇರವಾದ ಮಾರ್ಗ ಲಭ್ಯವಾಗುತ್ತದೆ. ರಾಜ್ಯದ ಗಡಿಯಿಂದ ಹೊರಗಿದ್ದರೂ ಸಹ ತಮ್ಮ ತಾಯ್ನೆಲದ ಜನರ ಹಿತ ಕಾಯಲು ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸಲು ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ಘಟಕವು ತೋರುತ್ತಿರುವ ಈ ಬದ್ಧತೆ ಮತ್ತು ಕನ್ನಡಿಗರ ಪರವಾದ ಹೋರಾಟವು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ. ಕೇಂದ್ರ ಸರ್ಕಾರವು ಈ ಮನವಿಗೆ ಶೀಘ್ರವಾಗಿ ಸ್ಪಂದಿಸಿ ಹೊಸ ರೈಲು ಸೇವೆಗೆ ಹಸಿರು ನಿಶಾನೆ ತೋರಲಿ ಆಶಿಸೋಣ. ರಕ್ಷಣಾ ವೇದಿಕೆ ಗೋವಾದ ನಮ್ಮ ಸ್ನೇಹಿತರು ಪ್ರವೀಣ್ ಶೆಟ್ಟರ್ ಬಳಗ ಬಣ್ಣದವರು ಬಂದು ನನಗೆ ಕೆಲವು ಮುಖ್ಯವಾದ ಕೆಲವು ಅಂಶಗಳನ್ನು ತಿಳಿಸಿದ್ದಾರೆ. ಕೆಲವು ರೈಲಿನ ವೇಳೆಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ತಿಳಿಸಿ ಅದರ ಫೀಸಿಬಿಲಿಟಿ ಚೆಕ್ ಮಾಡಿಸಿ ಸಾಧಕ ಬಾಧಕಗಳು ನೋಡಿ ಅದರ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾದರೆ ಸಾರ್ವಜನಿಕರಿಗೆ ತೊಂದರೆ ಆದಾಗ ನಾವು ಇವೆಲ್ಲವೂ ಕೂಡ ಮಾಡಬೇಕಾದ ಅವಶ್ಯಕತೆ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಮನವಿಯನ್ನು ತುಂಬಾ ಗಂಭೀರವಾಗಿ ತಿಳ್ಕೊಂಡು ಅದಕ್ಕೆ ಮಾಹಿತಿಯನ್ನು ತರಿಸಿಕೊಂಡು ನಮಸ್ಕಾರ. ಇವತ್ತಿನ ದಿವಸ ವಿ ಸೋಮಣ್ಣರವರು ಗೋವಾಕ್ಕೆ ಬಂದಿದ್ರು. ಯಾಕಂದ್ರೆ ಕನ್ನಡಿಗರ ಕೆಲವಷ್ಟು ದಿನಗಳಿಂದ ಕನಸಾಗಿದ್ದು ಅಂತ ನಮ್ಮ ಗೋವಾ ಕನ್ನಡಿಗರಿಗೆ ಒಂದು ಟ್ರೈನ್ ವಾಸ್ಕೋಟು ಸೋಲಾಪುರ ಟ್ರೈನ್ ಆಗ್ಬೇಕಂತಂದು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟರ್ ಬಣ್ಣದ ರಕ್ಷಣಾ ವೇದಿಕೆ ಬಹಳ ದಿನದಿಂದ ಈ ಹೋರಾಟ ನಡೆಸಿದೆ. ಅದಕ್ಕೋಸ್ಕರ ನಾವು ಮನವಿ ಪತ್ರ ಅಧ್ಯಕ್ಷರು ಕೊಟ್ಟಿದ್ದೇವೆ. ಅದರ ಬಗ್ಗೆ ಚರ್ಚೆ ಮಾಡಿ ಗೋವಾ ಕನ್ನಡಿಗರ ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ತನೋ ಒಂದು ಮಾತನ್ನು ನಮ್ಗೆ ವಿಶ್ವಾಸ ಕೊಟ್ಟಿದ್ದಾರೆ. ಯಾವ ತರ ಒಂದು ಸಮಾಧಾನ ಹೇಳಿದ್ರು. ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಸಂಘಟನೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಸಂಘಟನೆ ವತಿಯಿಂದ ನಾವು ನಮ್ಮ ಅಧ್ಯಕ್ಷರು ಕೂಡ್ಕೊಂಡು ಇವತ್ತು ನಾವು ವಿ ಸೋಮಣ್ಣ ಸರ್ ಅವರಿಗೆ ನಾವು ಮನವಿ ಪತ್ರ ಕೊಡುವ ಮುಖಾಂತರ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಏನಂದರೆ ನಮ್ಮ ಬಹು ದಿನಗಳ ಕನಸು ಒಂದು ಗೋವಾ ಕನ್ನಡಿಗರ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತುಂಬ ವರ್ಷಗಳನ್ನ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ರಕ್ಷಣಾ ವೇದಿಕೆಯಿಂದ. ಅದು ಏನಂದರೆ ವಾಸ್ಕೋಟು ಒಂದು ಸೋಲಾಪುರ ಟ್ರೈನ್, ಬಟ್ ಅದು ಮೊದಲು ನಮಗೆ ವಾಸ್ಕೋದಿಂದ 8 ಗಂಟೆ ಯಶವಂತಪುರ ಹೋಗ್ತಾ ಇತ್ತು. ಅದು ಹುಬ್ಳಿಗೆ ಒಂದು 2 ಗಂಟೆ ತಲುಪ್ತಾ ಇತ್ತು. ಆ ನಂತರ ಗೋಲ್ ಗುಂಬಜ್ ಈ ರೀತಿ ನಮ್ಗೆ ಒಂದು ಇದಿತ್ತು. ಬಟ್ ಡೈರೆಕ್ಟ್ ಟ್ರೈನ್ ನಮಗೆ ಮಾಡ್ತೀವಿ ಅಂತ ಹೇಳ್ಯಾರ ನಮ್ಮ ಇವರು ಈಗ ಒಂದು ರಾಜಕೀಯ ಗಣ್ಯ ವ್ಯಕ್ತಿಗಳು. ಬಟ್ ಇನ್ನೂ ಕೂಡ ಆಗಿಲ್ಲ. ನಾನು ಇವತ್ತು ಮನವಿ ಪತ್ರ ಕೊಡೋ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಆದಷ್ಟು ಬೇಗ ನಮ್ಮ ಗೋವಾ ಕನ್ನಡಿಗರ ಕನಸು ಒಂದು ಹೊಸಕೋಟೆ ಸೊಲಪುರ ಈಡೇರಿಸಬೇಕಾಗಿ ನಾನು ಇವತ್ತು ನಮ್ಮ ಸಂಘಟನೆ ಪರವಾಗಿ ನಾವು ಕೇಳ್ಕೊಂಡಿದ್ದೀವಿ. ಅದೇ ರೀತಿ ನಾನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಬಾಗಲಕೋಟೆ ಜಿಲ್ಲಾ ಅಲ್ಲಿ ಬೆಳಗಾವಿ, ಹುಬ್ಳಿ ಎಲ್ಲ ನಮ್ಮ ಕರ್ನಾಟಕದಲ್ಲಿರುವ ರಕ್ಷಣಾ ವೇದಿಕೆಯ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವ್ರಿಗೂ ಒಂದು ನಾನು ರಿಕ್ವೆಸ್ಟ್ ಮಾಡಿದೆ. ಏನಂದರೆ ಅವರು ಒಂದು ಮಾತು ಕೊಟ್ಟಿದ್ರು ಲಾಸ್ಟ್ ನಮ್ಮ ರಾಜ್ಯೋತ್ಸವ ಬಂದಾಗ, ಇದು ಒಂದು ಟ್ರೈನ್ ಏನೈತಲ್ಲ ನಾವು ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆನೇ ಒಂದು